ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಇದು ಕೆಂಪು ಕುಸಲಕ್ಕಿ. ಇದರೊಳಗಡೆ ನಾನು ಸಿಹಿ ಇಡ್ಲಿ ಮಾಡ್ತಾಯಿದ್ದೀನಿ. ಅದಕ್ಕೆ 1 ಲೋಟ ಅಕ್ಕಿ ತೊಗೊಂಡಿದ್ದೀನಿ. ಅದನ್ನು ಚೆನ್ನಾಗಿ ತೊಳ್ಕೊಂಡು ಒಂದು 3-4 ಸಲ ಈಗ ನೀರು ಹಾಕ್ಬಿಟ್ಟು ನೆನೆಯೋಕೆ ಇಡ್ತೀನಿ ಓವರ್ ನೈಟ್. ಅದು ಸ್ವಲ್ಪ ಚೆನ್ನಾಗಿ ಅಕ್ಕಿ ಚೆನ್ನಾಗಿ ನೆನ್ಕೋಬೇಕು. ಇಲ್ಲ ಬೆಳಗ್ಗೆ ಮಧ್ಯಾಹ್ನದ ಮೇಲೆ ಮಾಡ್ಕೊಳ್ತೀವಿ, ಬೆಳಗ್ಗೆ ಅಂದರೆ ಒಂದು 4-5 ಅವರ್ಸ್ ನೆನೆಸಿದ್ರು ಸಾಕಾಗುತ್ತೆ. ಬಟ್ ನಾನು ಓವರ್ ನೈಟ್ ನೆನೆಯೋಕೆ ಹಾಕಿಟ್ಟಿದ್ದೀನಿ. ಈಗ ಅದು ನೆಂತ್ಕೊಂಡಿದೆ. ಈಗ ಅದನ್ನು ರುಬ್ಗೊಳಕ್ಕೆ ತೊಗೋಬೇಕೀಗ. ಅದಕ್ಕೆ ಒಂದು ತೆಂಗಿನಕಾಯಿನಲ್ಲಿ ಅರ್ಧ ಹೋಳು, ದೊಡ್ಡದು ಭಾಗ ಬರುತ್ತಲ್ಲ, ಅದರಲ್ಲಿ ಅಷ್ಟು ತೆಂಗಿನಕಾಯಿನ ಇಟ್ಕೊಂಡಿದ್ದೀನಿ. ಈಗ ರುಬ್ಬಕ್ಕೆ 1.5 ಅಚ್ಚು ಬೆಲ್ಲ ಇಟ್ಕೊಂಡಿದ್ದೀನಿ, 2 ಏಲಕ್ಕಿ ಇಟ್ಕೊಂಡಿದ್ದೀನಿ. ಅದಷ್ಟು ಹಾಕ್ಬಿಟ್ಟು ಇವಾಗ ಅಕ್ಕಿ, ಕಾಯಿ, ಬೆಲ್ಲ, ಏಲಕ್ಕಿ ಪುಡಿ ಅಷ್ಟನ್ನು, ಏಲಕ್ಕಿ ಕಾಯಿ ಅಷ್ಟು ಹಾಕ್ಬಿಟ್ಟು ನುಣ್ಣಗೆ ರುಬ್ಕೊಂಬಂದಿದ್ದೀನಿ. ನೋಡಿ, ನೈಸಾಗಿ ರುಬ್ಕೊಂಡು ಬಂದಿದ್ದೀನಿ. ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ದಯವಿಟ್ಟು ಕಮೆಂಟ್ ಮಾಡಿ ಹೇಗಿದೆ ಅಂತ, ಹೇಗೆ ಬರ್ತಾಯಿದೆ ಚಾನಲ್ಲು, ಹೇಗೆ ಮಾಡ್ತಾಯಿದ್ದೀನಿ ಅಂತ ದಯವಿಟ್ಟು ಕಮೆಂಟ್ ಮುಖಾಂತರ ತಿಳಿಸ್ತೀನಿ ನನಗೆ. ಈಗ ನೋಡಿ, ಇದು ಸ್ವಲ್ಪ ಗಟ್ಟಿ ಇತ್ತದು. ಈಗ ಸ್ವಲ್ಪ ನೀರು ಹಾಕಿ ಇಡ್ಲಿ ಹಿಟ್ಟನ್ನು ಅದಕ್ಕೆ ಇಟ್ಕೊಂಡಿದ್ದೀನಿ. ಇವಾಗ ಮಧ್ಯ ತೆಂಗಿನಕಾಯಿ ಚೂರು ಹಾಕಿದ್ದೀನಿ. ಬಾಯಿಗೆ ಸಿಗ್ತಾಯಿದ್ರೆ ತಿನ್ನೋವಾಗ ಚೆನ್ನಾಗಿ ಅನಿಸುತ್ತೆ ಅಂಥೇಳಿ ತೆಂಗಿನಕಾಯಿ ಚೂರುಗಳನ್ನು ಹಾಕಿದ್ದೀನಿ. ಅದರೊಳಗಡೆ ಮಿಕ್ಸ್ ಮಾಡಿದ್ದೀನಿ. ಅದು ಹಾಕೋವಾಗ ಅದು ನಿಮ್ಗೆ ತೋರಿಸೋದು ಮರ್ತೋಯ್ತು ನನಗೆ. ಈಗ ಇದನ್ನು ತಟ್ಟೆಗಳು ಬಿಟ್ಬಿಟ್ಟು ಮಾಮೂಲಿ ಇಡ್ಲಿ ಬೇಯಿಸುವಾಗ, ಬಿಳಿ ಇಡ್ಲಿ ಬೇಯಿಸುವಾಗ ಏನು 15-20 ನಿಮಿಷ ಬೇಯಿಸ್ತೀವಲ್ಲ, ಆ ಥರ ಇದನ್ನು ಒಂದು 15-20 ನಿಮಿಷ ಬೇಯಿಸ್ಕೊಳ್ಳೋದು, ಸ್ಟೀಮ್ ಮಾಡ್ಕೊಳ್ಳೋದು. ಇದು ತುಂಬ ದಪ್ಪಕ್ಕೆ ಬಿಟ್ಕೋಬೇಡಿ, ತೆಳ್ಳಗಿದ್ರೇ ಚೆಂದ. ಇದು ಸಿಕ್ಕಾಪಟ್ಟೆ ದಪ್ಪ ಬಿಟ್ಕೊಂಡ್ರೆ ಚೆನ್ನಾಗಿರಲ್ಲ. ಇವಾಗ ಸ್ಟೀಮ್ ಮಾಡೋಕ್ಕಿಡೋಣ. ಇವಾಗ ಕುಕ್ಕರಲ್ಲಿ ನೀರು ಹಾಕಿ ಒಂದು ಸ್ವಲ್ಪ ಬಿಸಿ ಇರಲದು. ನಾವು ಇಡೋಕ್ಕೆ ಮುಂಚೆ ಅದು ತುಂಬ ತಣ್ಣಗಿರಬಾರ್ದು, ಅದು ಕಾಯಕ್ಕೆ ಇಟ್ಟಿರಬೇಕು. ನಾವು ಇದನ್ನು ತಟ್ಟೆ ಇಡೋಕ್ಕೆ ಮುಂಚೆ ಅದು ಅಟ್ಲೀಸ್ಟ್ ಒಂದು ಸ್ವಲ್ಪ ಬೆಚ್ಚಗಾರ ಆಗಿರಬೇಕು ನೀರು. ನೋಡಿ, ಇದಾಯಿತು, 20 ನಿಮಿಷ ಆಯಿತು, ತೆಗೆದೆ. ಇವಾಗ ಚೆನ್ನಾಗಿ ಬೆಂದಿದೆ ನೋಡಿ. ಎಷ್ಟು ಸ್ಮೆಲ್ ಕೂಡ ತುಂಬ ಚೆನ್ನಾಗಿ ಬರ್ತಾಯಿದೆ, ಘಮ ಘಮ ಅಂತ ಸ್ಮೆಲ್ಲು ಬರ್ತಾಯಿದೆ. ನೋಡಿ, ರೆಡಿ ಆಯಿತು. ಇದು ಈ ಕೆಂಪಕ್ಕಿ ಆಗಿರೋದ್ರಿಂದ ತುಂಬ ಟೇಸ್ಟಿಯಾಗಿರುತ್ತೆ ಇದು ಇಡ್ಲಿ. ಬಿಳಿ ಕುಸುಬ್ಲಕ್ಕಿಗಿಂತಲೂ ಕೆಂಪು ಕುಸುಬ್ಲಕ್ಕಿ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ನೀವು ಟ್ರೈ ಮಾಡಿ, ಓಕೆನಾ? ಥ್ಯಾಂಕ್ ಯು.